ಬ್ರೇಕ್ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಬ್ರೇಕ್ಗಿಂತ ಮುಂಚೆ ಚಕ್ರವರ್ತಿ ಸೂಲಿಬೆಲೆ ಅವರು ಹೇಳ್ತಾ ಇದ್ರು, ನರೇಂದ್ರ ಮೋದಿ ಅವರ ಉದ್ದೇಶ ಇರೋದು ಮುಸ್ಲಿಂ ಹೆಣ್ಮಕ್ಕಳನ್ನು ಕಾಲೇಜಿಗೆ ಕರ್ಕೊಂಡು ಬರಬೇಕು ಅನ್ನುವಂಥದ್ದು. ಗ್ರ್ಯಾಜುಯೇಷನ್ ಆದಂಥವರಿಗೆ ಶಾದಿ ಶಗುನ್ನಲ್ಲಿ 51,000 ಕೊಡ್ತೀವಿ ಅಂತ ಹೇಳಿದಾಗ ಅವರು ಗ್ರ್ಯಾಜುಯೇಷನ್ ಪದವಿಯನ್ನು ಮುಗಿಸಿಕೊಳ್ಳೋದರ ಕಡೆ ಆಸಕ್ತಿ ವಹಿಸ್ತಾರೆ. ಶಫೀವುಲ್ಲಾ ಸಾಹೇಬ್ ಅವರೇ, ಮುಸ್ಲಿಂ ಹೆಣ್ಣುಮಕ್ಕಳು ಕಾಲೇಜುಗಳಿಗೆ ಬರದೇ ಇರೋದಕ್ಕೆ ಡೀಪ್ ಆದಂಥ ಧಾರ್ಮಿಕ ಕಾರಣಗಳಿದೆ. ನೋಡಿ, ಧಾರ್ಮಿಕ ಕಾರಣಗಳಿದೆ ಅಂತ ತಾವು ಹೇಳೋದಕ್ಕೆ ಏನು ಕಾರಣ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಒಂದು ಅನೇಕರು ಹೇಳೋದನ್ನು ಕೇಳಿದ್ದೀವಿ ಸರ್, ಅನೇಕರು ಹೇಳೋದನ್ನು ಅಲ್ಲ, ಅವ್ರು ನೋಡಿ, ಬೇಸಿಸ್ ಏನು ಹೆಣ್ಮಕ್ಳಿಗೆ ಕಳಿಸ್ಬೇಕಾದ್ರೆ ಮುಸಲ್ಮಾನ ಅಂದರೆ ಅವನು ಪಡ್ಕೊಳ್ತಾ ಇರೋ ಒಂದು ಧಾರ್ಮಿಕ ಎಜುಕೇಷನ್, ಧಾರ್ಮಿಕ ಇದು. ಹೌದು, ಧರ್ಮದಲ್ಲಿ ಏನಿದೆ, ಯಾವಾಗ ಎಜುಕೇಷನ್ ವಿಷಯ ಬರುತ್ತೋ ಗಂಡು ಹೆಣ್ಣು ಅಂತಿದೆ. ಎಲ್ಲೂ ಗಂಡು ಬೇರೆ ಹೆಣ್ಣು ಬೇರೆ ಇಲ್ಲ. ಸ್ಟ್ರೈಟ್ ಅವೇ ಒಂದು ಹದೀಸ್ ಇದೆ. ಅದರ ಅರ್ಥ ಏನಂದರೆ, ಪ್ರತಿಯೊಂದು ಗಂಡು ಮತ್ತು ಪ್ರತಿಯೊಂದು ಹೆಣ್ಣಿಗೆ ವಿದ್ಯಾಭ್ಯಾಸ ಪಡ್ಕೊಳ್ಳೇಬೇಕಾದ ಅನಿವಾರ್ಯತೆ ಇದೆ ಅಂತ ಇದೆ, ಸ್ಪಷ್ಟವಾಗಿದೆ. ಇಷ್ಟು ಸ್ಪಷ್ಟವಾಗಿದ್ದೂ ಯಾರಾದರೂ ಅದರಲ್ಲಿ ಭೇದ ಭಾವ ಮಾಡ್ತಾಯಿದ್ರೆ ಅವನು ಎಂಥ ಮುಸಲ್ಮಾನ ಅಂತ ನನಗೆ ಗೊತ್ತಿಲ್ಲ. ನಿಜ, ನೀವು ಹೇಳ್ದಂಗೆ ಕೆಲವ್ರು ಮಾಡ್ತಾ ಇದ್ರೆ ಅದು ಜಾಕಿರ್ ನಾಯಕ್ ತರದವ್ರು ಭಾಷಣ ಮಾಡೋದನ್ನ ನಾವು ಕೇಳ್ತೀವಿ. ಯಾವ ಕಾರಣ ಎಜುಕೇಶನ್ ಇರುವಂತಹ ಸ್ಕೂಲ್ಗಳಿಗೆ, ಕಾಲೇಜುಗಳಿಗೆ ನಿಮ್ಮ ಹೆಣ್ಣು ಮಕ್ಕಳನ್ನು ಕಳಿಸಬೇಡಿ ಅದು ನಿಜ ಭಾಷಣ ಮಾಡ್ತಾರೆ. ಹೌದು, ಅಂದ್ರೆ ಅದು ನಾನು ಹೇಳ್ತೇನೆ, ಹೆಣ್ಣು ಮಕ್ಕಳನ್ನ ಕೋ ಎಜುಕೇಶನ್ ಕಳಿಸಬಾರ್ದು. ನಮ್ಮಲ್ಲಿ ಇಸ್ಲಾಂನಲ್ಲಿ ಪರ್ದಾ ಸಿಸ್ಟಮ್ ಇದೆ. ಆಮೇಲೆ ಗಂಡು ಮಗು ಹೆಣ್ಮಗು 9 ವರ್ಷ ಆಗ್ತಾನೆ ನಾವು ಬೆಡ್ ಬೇರೆ ಮಾಡ್ತೀವಿ, ತಂದೆ ತಾಯಿಯಿಂದಾನು ಬೇರೆ ಮಲಗಿಸ್ತೀವಿ. ಆದ್ದರಿಂದ ಇಸ್ಲಾಂನಲ್ಲಿ ಹಾಗೆ ಇರೋದು. ಆದ್ದರಿಂದ ಆ ರೀತಿ ಕೋಎಜುಕೇಷನ್ ಕಳ್ಸಕ್ಕಾಗೋದಿಲ್ಲ. ಅಂದ್ರೆ ನರೇಂದ್ರ ಮೋದಿ ಶಾದಿ ಶಗುನ್ ಮೂಲಕ 51,000 ಪಡ್ಕೊಳ್ಬೇಕಾದ್ರೆ ಹೆಣ್ಣು ಮಕ್ಕಳು ಗ್ರಾಜುಯೇಷನ್ ಮುಗಿಸಿರ್ಬೇಕು, ಪದವಿ ಮುಗಿಸಿರ್ಬೇಕು ಅನ್ನೋದಾದ್ರೆ ಹೆಣ್ಣು ಮಕ್ಕಳಿಗೆ ಸಪರೇಟ್ ಆದಂತಹ ಪದವಿ ಕಾಲೇಜುಗಳನ್ನು ಕೂಡ ಮಾಡ್ಬೇಕು ನರೇಂದ್ರ ಮಾಡ್ಬೇಕಲ್ಲ. ಇದೆಯಲ್ಲ, ಮುಸ್ಲಿಂ ಹೆಣ್ಣು ಮಕ್ಕಳು ಬೇಕಾದಷ್ಟು ಇದೆಯಲ್ಲ. ಇವಾಗ ಮುಸ್ಲಿಂ ಹೆಣ್ಮಕ್ಳು ಪಡಿತಾವಲ್ಲ, ನನ್ನ ಹೆಣ್ಮಗು ಪಡೆದಿದೆ, ಬಿಷಪ್ ಕಣ್ಣಲ್ಲಿ ಓದಿದೆ, ಬರೀ ಹೆಣ್ಮಕ್ಳದಿದೆ. ವಾಟ್ ಈಸ್ ದ ಪ್ರಾಬ್ಲಮ್? ಇಲ್ಲಿ ಒಂದು ಮಾಹಿತಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಎಸ್ ರಹೀಂ ಮುಚ್ಚಿಲ್ ಅವರೇ. ಸರ್, ಈಗ ಏನಾಗಿದೆ ಅಂತ ಹೇಳಿದ್ರೆ ಇನ್ನೊಂದು ದೊಡ್ಡ ಒಂದು ಸಂದೇಶ ಹೋಗ್ತಾ ಇದೆ. ಇದು ಪದವಿಯನ್ನ ಮುಗಿಸಿದ ಎಲ್ಲ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಸಿಗಲ್ಲ, ನೆನಪಿಟ್ಟುಕೊಳ್ಳಿ. ಈ ಯೋಜನೆ ಪದವಿ ಮುಗಿಸಿದ ಎಲ್ಲ ಹೆಣ್ಣು ಮಕ್ಕಳಿಗೆಲ್ಲ, ಯಾರು ಸರ್ಕಾರದ ಒಂದು ಸ್ಕಾಲರ್ಶಿಪ್ ತಗೊಂಡಿರ್ತಾರೆ ಅಂತ ಹೆಣ್ಣು ಮಕ್ಕಳಿಗೆ ಮಾತ್ರ, ಯಾರು ಸ್ಕಾಲರ್ಶಿಪ್ ತಗೊಂಡಿದ್ದಾರೆ ಅಂತ ಹೆಣ್ಣು ಮಕ್ಕಳಿಗೆ ಮಾತ್ರ. ಅಂದ್ರೆ ಕಲೀಲಿಕ್ಕೆ ಕಷ್ಟದಂತಹ ಹೆಣ್ಣು ಮಕ್ಕಳು ಏನಿದ್ದಾರೆ, ನಿಮಗೆ ಸ್ಕಾಲರ್ಶಿಪ್ಪು ಕೊಡ್ತೀವಿ, ನಿಮ್ಮ ಮದುವೆ ಸಂದರ್ಭದಲ್ಲೂ ನಿಮಗೆ ಸಹಕಾರ ಕೊಡ್ತೀವಿ ಅನ್ನತಕ್ಕಂಥದ್ದು. ಆಮೇಲೆ ಇದು ನೋಡಿ, ಮೌಲಾನಾ ಆಜಾದ್ ಎಜುಕೇಶನ್ ಫೌಂಡೇಶನ್ ನಿಂದ ಕೊಡತಕ್ಕಂಥ ವಿಚಾರಗಳು. ಅದರಿಂದಾಗಿ ಯಾವ ಫೌಂಡೇಶನ್ ಹೆಸರಲ್ಲಿ ಕೊಟ್ಟರು ಅನ್ನೋದು ಪ್ರಶ್ನೆ ಅಲ್ಲ, ತೆರಿಗೆದಾರರ ಹಣ ಅದು. ಬಿಜೆಪಿ ಸರ್ಕಾರದ ಕೆಲಸ ಮದುವೆ ಮಾಡಿಸೋದ ಅನ್ನೋ ಪ್ರಶ್ನೆನೂ ಬರುತ್ತಿಲ್ಲ. ಇಲ್ಲ ಸರ್, ಯಾಕಂತ ಹೇಳಿದ್ರೆ ಈ ಹಿಂದೆ ಹಲವಾರು ಹಣದಲ್ಲಿ ಪೋಲಾಗಿದೆ ಸರ್, ಎಲ್ಲ ರಾಜಕಾರಣಿಗಳ ಜೇಬಿಗೆ ಹೋಗಿದೆ. ಇವತ್ತು ಪರಿಪೂರ್ಣವಾಗಿ ಅದು ಹೋಗ್ತಾ ಇದೆ. ಅದರಿಂದಾಗಿ ಶೈಕ್ಷಣಿಕವಾದ ಒಂದು ಏಳಿಗೆ ಯಾರು ಸ್ಕಾಲರ್ಶಿಪ್ ಇಂದ ಪಡೀತಾ ಇದ್ದಾರೆ ಅವರಿಗೆ ಪ್ರೋತ್ಸಾಹ ಕೊಡುವಂಥದ್ದು ಮಾತ್ರ. ಅಂದ್ರೆ ಈಗ ಎಲ್ಲಾ ಮುಸಲ್ಮಾನರು ಪದವಿಯಾದವರು ಅರ್ಜಿ ಹಾಕಿ ಅಂತ ಹೇಳಿದ್ರೆ ನಿಮ್ಮ ಈ ವಾದವನ್ನು ಒಪ್ಪಿಕೊಳ್ಳಬಹುದು. ಎಲ್ಲ ಹೆಣ್ಣು ಮಕ್ಕಳಿಗೆ ಖಂಡಿತ ಸಿಗಲ್ಲ, ಅವರು ಬಡವರಾದ್ರೂ ಸಿಗಲ್ಲ. ಅವರು ಸ್ಕಾಲರ್ಶಿಪ್ ಅಲ್ಲಿ ಪಡೆದವರಾಗಿದ್ದರೆ ಮಾತ್ರ ಅನ್ನತಕ್ಕಂಥ ಈ ಕಂಡೀಷನ್ ಇರುವಂತ ಉದ್ದೇಶ ಅಲ್ಲಿ ಅರ್ಥ ಮಾಡಬೇಕಾಗ್ತದೆ ನರೇಂದ್ರ ಮೋದಿ ಅವರ ಈ ಒಂದು ಚಿಂತನೆ. ಅಕಸ್ಮಾತ್ ನರೇಂದ್ರ ಮೋದಿ ಅವರ ಈ ಕನಸು ನಿಜ ಆಗಬೇಕು ಅನ್ನೋದಾದ್ರೆ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಪದವಿ ಕಾಲೇಜ್ ಕೂಡ ನರೇಂದ್ರ ಮೋದಿ ಅವರು ಮಾಡಬೇಕಾಗತ್ತೆ. ಕೋ ಎಜುಕೇಶನ್ಗೆ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಒಟ್ಟಾಗಿ ಓದುವಂತ ಕಾಲೇಜುಗಳಿಗೆ ಹೆಣ್ಣು ಮಕ್ಕಳನ್ನ ಕಳಿಸಬಾರದು ಅಂತ ನಮ್ಮ ಧಾರ್ಮಿಕ ಚಿಂತಕರೇ ಸೇರಿದಂತೆ ಎಲ್ಲರೂ ಹೇಳ್ತಾರೆ. ಯಾರು ಕಳಿಸ್ತಾ ಇದ್ದಾರೋ ಅವ್ರಿಗೆ ಬಿಟ್ಟು ಇಸ್ಲಾಂ ಅದನ್ನ ನಿಷೇಧ ಮಾಡಿಲ್ಲ. ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಹಾಗೆಯೇ ಸರ್ಕಾರ ಮಾಡಿಕೊಂಡು ಬರ್ಲಿಕ್ಕೆ ಆಗುದಿಲ್ಲ. ನಮ್ಮ ದೇಶದಲ್ಲಿ ಪರ್ದಾ ಹಾಕೊಂಡೆ ಹೆಣ್ಮಕ್ಕಳು ಎಜುಕೇಶನ್ ಅವರು ಪ್ರತ್ಯೇಕವಾದಂತಹ ಇಂತಹ ಶಿಕ್ಷಣ ಸಂಸ್ಥೆಗಳನ್ನು ಮಾಡ್ತಾನೆ ಇದ್ದಾರೆ. ಏನು ಅಂತಂದ್ರೆ ಇದನ್ನೇ ನಾನು ಹೇಳಿದ್ದು, ಎಲ್ಲಿವರೆಗೂ ವಿಮೆನ್ ಎಜುಕೇಷನ್ ಆಗೋದಿಲ್ವೋ ಅಲ್ಲಿವರೆಗೂ ಎಲ್ಲ ಸಿಸ್ಟಮ್ ಹಾಗೇ ಇರುತ್ತೆ. ಯಾವ ಹೆಣ್ಣು ಮಗುವಿಗೆ ತಾನಿದನ್ನು ವಿರೋಧಿಸಬಲ್ಲಂಥ ಸಾಮರ್ಥ್ಯವನ್ನು ನೀವು ತಂದು ಕೊಟ್ಟಿದ್ದೀರಾ ಹೇಳಿ? ಯಾಕೆ ನೀವು ಬೇರೆ ಬೇರೆ ಸಮಾಜದಲ್ಲಿ ಮೇ ಬಿ ಸಿಖ್ ಸಮಾಜ ಇರ್ಬೋದು, ಹಿಂದೂ ಸಮಾಜ ಇರ್ಬೋದು, ಈ ಎಲ್ಲ ಸಮಾಜದಲ್ಲೂ ಇವುಗಳನ್ನೆಲ್ಲ ಪ್ರತಿಭಟಿಸುವ ಅವಕಾಶ ಎಲ್ಲಿಂದ ಬಂದಿದೆ ಅಂತಂದ್ರೆ ಅವರಿಗೆ ನೀವು ಎಜುಕೇಶನ್ ಕೊಟ್ಟ ಮೇಲೆ, ನೀವು ಎಜುಕೇಶನ್ ಕೊಡದೆ ಗೂಡಿಗೆ ಹಾಕಿ ಕೂತ್ಕೊಂಡ್ರೆ ಅವರು ಪರ್ದಾ ಹಾಕೊಳ್ದೆ ಬರುವಂತಿಲ್ಲ, ಅವ್ರು ಇದನ್ನ ಹಾಕೊಂಡೇ ಬರಬೇಕು, ಹೀಗೆ ನಿಲ್ಬೇಕು, ಹೀಗೆ ಮಾಡಬೇಕು. ಯಾವ ಸಮಾಜದಲ್ಲಿ ಇದ್ದೀವಿ ನಾವು? ಇದನ್ನ ಡಿಸ್ಕಸ್ ಮಾಡ್ತಿರೋದೇ ನಂಗೆ ಮೂರ್ಖತನ ಅಂತ ಅನ್ಸುತ್ತೆ ನನಗೆ.
ಕಾಲೇಜ್ಗೆ ಹೆಂಗ್ ಹೋಗ್ಬೇಕು, ಸ್ಕೂಲ್ಗೆ ಹೆಂಗ್ ಹೋಗ್ಬೇಕು ಅಂತ ಹಿಂದೂ ಮುಖಂಡರು ಗೈಡೆನ್ಸ್ ಕೊಡೋದಿಲ್ವಾ ಹೆಣ್ಣು ತಪ್ಪು ಮಕ್ಕಳಿಗೆ? ಅಂತ ನಾನು ಹೆಣ್ಣು ಮಕ್ಕಳಿಗೆ ಹಿಂದೂ ಮುಖಂಡರು ಗೈಡೆನ್ಸ್ ಕೊಟ್ಟಾಗಲೂ ತಪ್ಪು ಅಂತ ಕ್ರಿಶ್ಚಿಯನ್ ಹೇಗೆ ಹೇಳ್ತೀನಿ? ಕ್ರಿಶ್ಚಿಯನ್ ಸ್ಕೂಲ್ಗಳಿಗೆ ನೀವು ಕಳಿಸಬೇಡಿ, ಯಾವುದೇ ಹೆಣ್ಣು ಮಗುವಿಗೆ ಹೀಗಿರಬೇಕು ಅಂತ ಹೇಳೋದಿದೆಯಲ್ಲ ಅದು ತಪ್ಪು. ಲೆಟ್ ಅಸ್ ಫೈಟ್ ಫಾರ್ ಇಟ್. ಆಗಿದ್ಮೇಲೆ ನಾವು ಅದನ್ನ ಫೈಟ್ ಮಾಡಬೇಕೆ ಹೊರತು ವಿ ಶುಡ್ ನಾಟ್ ಸೇ ಎಸ್ ಇದು ರೈಟ್ ಇದು ನಡೀಲಿ ಹಾಗಲ್ಲ ಅಂತ ಒಂದು ಸೈಂಟಿಫಿಕ್ ಐವನ್ ಡಿಸೋಜ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಮ ಅನುಪಸ್ಥಿತಿಯಲ್ಲಿ ತುಂಬಾ ಚರ್ಚೆ ಮಾಡ್ತಾ ಇದ್ವಿ ನಾವು. ಸಿದ್ದರಾಮಯ್ಯನವರು ಶಾದಿ ಭಾಗ್ಯ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಅದು ಅಲ್ಪಸಂಖ್ಯಾತರ ತುಷ್ಟೀಕರಣ ಆಗುತ್ತೆ, ಮುಸ್ಲಿಂ ಮತಗಳನ್ನು ಸೆಳೆದುಕೊಳ್ಳೋದಕ್ಕೆ ಸರ್ಕಾರಿ ದುಡ್ಡನ್ನು ತೆರಿಗೆದಾರರ ಹಣ ಖರ್ಚು ಮಾಡ್ತಾ ಇದ್ದಾರೆ ಅಂತ ಬೊಬ್ಬೆ ಹೊಡ್ಕೊಳ್ತಾರೆ. ಇವತ್ತು ನರೇಂದ್ರ ಮೋದಿ ಅವರು ಶಾದಿ ಶಗುನ್ ಸಿದ್ದರಾಮಯ್ಯನವ್ರಿಗಿಂತ 1,000 ಜಾಸ್ತಿ ಕೊಡ್ತೀವಿ ಅಂತ ಹೊರಟಿದ್ದಾರೆ. BJP ಅವರು ದೇಶದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಮತ್ತು ರಾಜ್ಯದಲ್ಲಿ ಅಧಿಕಾರಕ್ಕಿದ್ದಾಗ ಯಾವುದೆಲ್ಲ ಕಾಂಗ್ರೆಸ್ ಕಾರ್ಯಕ್ರಮಗಳನ್ನು ಮಾಡಿತ್ತೋ ಅದನ್ನೆಲ್ಲ ರಿಪಿಟೇಷನ್ ಮಾಡಿರ್ತಕ್ಕಂಥ ನಾವು ಕಾಣ್ತೇವೆ. ಅದು ಯಾವುದೇ ಸೋಷಿಯಲ್ ಕಾರ್ಯಕ್ರಮ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳು ಇರ್ಬೋದು. ಶಾದಿ ಭಾಗ್ಯ ಕಾರ್ಯಕ್ರಮ ಕಾಂಗ್ರೆಸ್ ಸರ್ಕಾರ ತಂದಿರ್ತಕ್ಕಂಥ ಉದ್ದೇಶ ಭಾಳ ಬಡತನ ಇರ್ತಕ್ಕಂಥದ್ದು. ಸಾಚಾರ ವರದಿ, ಬೇರೆ ಬೇರೆ ವರದಿಗಳಲ್ಲಿ ಅಲ್ಪಸಂಖ್ಯಾತರು ಪ್ರತ್ಯೇಕವಾಗಿ ಭಾಳ ಬಡತನ ಇದ್ದಾರೆ, ಅಲ್ಲಿ ಅವರಿಗೆ ಎಲ್ಲಿಯೋ ಒಂದು ಕಡೆ ಮದುವೆಗೆ ಆಗತಕ್ಕಂಥ ಖರ್ಚುಗಳಿಗೆ ಸರ್ಕಾರ ಸ್ಪಂದನೆ ಮಾಡಬೇಕು ಅಂತೇಳಿ ಶಾದಿ ಭಾಗ್ಯ ಯೋಜನೆಯನ್ನು ತಂದರು. ಅದು ಮಾತ್ರ ಅಲ್ಲ, ಶಾದಿ ಭಾಗ್ಯ ಯೋಜನೆಗೆ ಸರಿಯಾದಂಥ ವ್ಯವಸ್ಥೆಗಳು ಬಹುಶಃ ಇವತ್ತು ರಾಜ್ಯದ 2,750 ಕೋಟಿ ರೂಪಾಯಿ ಅಲ್ಪಸಂಖ್ಯಾತರ ಅಭ್ಯುದಯಕ್ಕಾಗಿ 2016ರಿಂದ ನಿಂತಿದೆ. ಅದು ಶಾದಿ ಭಾಗ್ಯ ಯೋಜನೆಗಳನ್ನು ಮತ್ತೆ ಮುಂದೂಕೊಂಡು ಹೋಗ್ಲಿಕ್ಕೆ ಆಗಲಿಲ್ಲ. ಅದನ್ನು ಮುಂದುವರಿಸಿ ಈಗಲೂ ಇದೆ ಶಾದಿ ಭಾಗ್ಯ ಯೋಜನೆ. ಯಾಕೆ ಯೋಜನೆ ಇದೆ, ರಿಲೀಸ್ ಆಗ್ತಾ ಇಲ್ಲ. 2016 ರಿಲೀಸ್ ಮಾಡದೇ ಇರಲಿ, ಯೋಜನೆ ಇದೆ ಸರ್, ಘೋಷಣೆ ಪೇಪರ್ಗಳಲ್ಲಿ ಯೋಜನೆ ಕಂಟಿನ್ಯೂ ಆಗ್ತಾ ಇದೆ. ನನಗೆ ಗೊತ್ತಿದೆ, ನಾನು ಕೃಷ್ಣಾಭಿವೃದ್ಧಿ ಪರಿಷತ್ ಸದಸ್ಯನಾಗಿದ್ದೇನೆ, ರಾಜ್ಯದ ಉಪಾಧ್ಯಕ್ಷನಾಗಿದ್ದೇನೆ. ನಾವು ಈಗಲೂ ಕೊಡ್ತಾ ಇದ್ದೇವೆ. ಅದು ಯೋಜನೆ ನಿರಂತರ ಜಾರಿ. ಸಿದ್ದರಾಮಯ್ಯನವರ ಸರ್ಕಾರ ಯಾವುದೇ ಯೋಜನೆಗಳು ಇರ್ಬೋದು ನಿರಂತರವಾಗಿರ್ತದೆ. ಆದರೆ BJP ಅವರಿಗೆ ಏನಾಗಿದೆ, ಇವತ್ತು ದೇಶದಲ್ಲಿ ಅವರು ಅಲ್ಪಸಂಖ್ಯಾತರು ಅಂತ ಹೇಳಿದ್ರೆ ಅವರಿಗೆ ಸ್ವಲ್ಪ ದೂರ. ರಾಜ್ಯದಲ್ಲಿ ಯಡಿಯೂರಪ್ಪ, ನೀವು ಈಶ್ವರಪ್ಪ ನೋಡಿರ್ಬೋದು, ಐನ್ನ ಅಂತ ಸಂಗೊಳ್ಳಿ ರಾಯಣ್ಣ ಅಂತ ಮಾಡಲಿಕ್ಕೆ ಹೊರಟರು. ಅವರು ಎಲ್ಲರೂ ಹೋಗ್ತಾರೆ. ಐನ್ನಕ್ಕೆ ಒಂದು ಅವರಿಗೆ ಬೇಕಾದಂಥ ಇನ್ನೊಂದು ಕಲರ್ ಬೇಕಾಗಿತ್ತು, ಇನ್ನೊಂದು ಹೆಸರು ಬೇಕಾಗಿತ್ತು. ಐನ್ನ ಅಂತ ಮಾಡ್ಲಿಕ್ಕೆ ಹೊರಟರು, ಇನ್ನ ಅಂತ ಮಾಡಿದರು. ಅಲ್ಪಸಂಖ್ಯಾತರನ್ನು ಬಿಟ್ಟುಬಿಟ್ರು. ಅದು ಎಲ್ಲಿಯೋ ಒಂದು ಕಡೆ ದೇಶದ 17% ಜನಸಂಖ್ಯೆಗೆ ಎಲ್ಲಿಯೋ ಒಂದು ಕಡೆ ದ್ವಿಮುಖ ನೀತಿಯನ್ನ BJP ಅವರು ಮಾಡ್ತಕ್ಕಂಥ. ಇದು ಕರೆಕ್ಷನ್ ಮೇಜರ್ ಅಲ್ವಾ ಇದು? ಯಾವುದು ಇಷ್ಟು ದಿವಸ ಆಗಿದ್ದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ನಾವು 51,000 ಯಾವುದು ಐಡಿಯಾಲಜಿ ಎಲ್ಲಿ ಕರೆಕ್ಟ್ ಆಯ್ತು ಸ್ವಾಮಿ? ದಿನ ತಳ್ತಾ ಇದ್ದಾರೆ. ಆ ಗೋರಕ್ಷಕರು ಬಂದು ಮುಸಲ್ಮಾನರಿಗೆ ಆಮೇಲೆ ದಲಿತರಿಗೆ ಹಿಡಿದು ಹೊಡಿತಾ ಇದ್ದಾರೆ. ಅಪ್ರೋಚ್ ನಲ್ಲಿ ಈ ನೀತಿ ನಿರೂಪಣೆಯಲ್ಲಿ 2 ಭೇದ ಇದೆ, ಭಿನ್ನ ಇದೆ. ಕಾಂಗ್ರೆಸ್ ಅವ್ರು ಏನು ಮಾಡಿದ್ದಾರೆ ಅಂದರೆ ನೈಜವಾದ ಸಮಸ್ಯೆ ಹತ್ರ ಹೋಗ್ತಾ ಇಲ್ಲ. ಅವ್ರೇನು ಮಾಡ್ತಾ ಇದ್ದಾರೆ ಅಂದರೆ ಬಡತನದಲ್ಲಿದ್ದಾರೆ, ಅವ್ರು ಮುಕ್ತವಾಗಿ ಕೊಡ್ತಾ ಇದ್ದಾರೆ, ತೆರಿಗೆದಾರರ ಮೊತ್ತಗಳನ್ನ ಸರಣಿ ಭಾಗ್ಯ ಯೋಜನೆಗಳನ್ನ ಮಾಡ್ಕೊಂಡು ಕೊಡ್ತಾ ಇದ್ದಾರೆ. ಅದು ಸರಿನೋ ತಪ್ಪೋ, ಆದರೆ ಹೇಗೆ ತಪ್ಪು ಅಂತ ಹೇಳ್ಬೋದು ಅಂತಂದರೆ, ನೀವು ಸಮಸ್ಯೆಯನ್ನು ಬಗೆಹರಿಸ್ತಾ ಇಲ್ಲ, ಬರೀ ಹಣ ಕೊಡ್ತಾ ಇದ್ದೀರಾ. ತೆರಿಗೆದಾರರ ಹಣ, ಬೆವರು ಸುರಿಸಿ ಕಟ್ಟಿದಂಥ ತೆರಿಗೆದಾರರ ಹಣವನ್ನು ನೀವು ಆ ಥರ ಮುಕ್ತವಾಗಿ ಕೊಡೋದಕ್ಕಾಗಲ್ಲ, ಗಿಫ್ಟ್ ಮಾಡೋದಕ್ಕಾಗಲ್ಲ. ನೀವು ಒಂದು ಮಾನದಂಡ ಹಾಕ್ಕೊಬೇಕು. ಎಸ್, ಶೈಕ್ಷಣಿಕವಾಗಿ ನೀವು ಹಿಂದೆ ಇದ್ದೀರಾ, ನೀವು 4% ಮಾತ್ರ ಹೈಯರ್ ಎಜುಕೇಷನ್ ಬರ್ತಾ ಇದ್ದೀರಾ. ಸೂಲಿಬೆಲೆ ಚಕ್ರವರ್ತಿ ಅವರು ಹೇಳ್ದಂಗೆ 4% ನೀವು ಹೆಣ್ಮಕ್ಳು ಹೈಯರ್ ಎಜುಕೇಷನ್ಗೆ ಬಂದರೆ ಈ ಸ್ಥಿತಿಗತಿಗಳನ್ನ ನಾನು ಸರಿಪಡಿಸಬೇಕಾದ್ರೆ ಈ ಯೋಜನೆ ಮಾಡಿ ಗ್ರಾಜ್ಯುಯೇಷನ್ಗೆ ಎನ್ಕರೇಜ್ ಮಾಡಿ. ನೀವು ಬಿಜೆಪಿ ಅಂತ ಬರ್ತೀನಿ. ಬರೀ ಮುಸಲ್ಮಾನರ ಓಟನ್ನು ಪಡೆದಿರೋದು ಬಿಟ್ಟು ಏನು ಮಾಡಿಲ್ಲ ಇವರು. ನಿಮ್ಮ ನೀತಿ ನಿರೂಪಣೆಯಲ್ಲಿ ಸಮಸ್ಯೆ ನಿವಾರಣೆ ಆಗಬೇಕು. ನಿಮ್ಮ ನೀತಿ ನಿರೂಪಣೆಯಲ್ಲಿ ಸಮಸ್ಯೆ ನಿವಾರಣೆ ಆಗಬೇಕು. ನೀವು ಹೆಣ್ಮಗು 18 ವರ್ಷ ಆಗಿದ ತಕ್ಷಣ 50,000 ಕೊಡ್ತೀರಾ. ಶೈಕ್ಷಣಿಕ ಬೆಳಕನ್ನು ಚೆಲ್ತಾ ಇದ್ದೀರಾ, ಅವ್ರನ್ನ ಪ್ರಗತಿಯ ಹಾದಿಗೆ ತರ್ತಾ ಇದ್ದೀರಾ, ಅವರ ಆರ್ಥಿಕ ಮುಖ್ಯವಾಹಿನಿಗೆ ತರ್ತಾ ಇದ್ದೀರಾ. ಎಲ್ಲಿ ತರ್ತಾ ಇದ್ದೀರಾ ಸ್ವಾಮಿ? ಟಾರ್ಗೆಟ್ ಮಾಡ್ತೀರಾ? ನಿಮ್ಮ ವಾದವನ್ನ ನಾನು ಯಾವಾಗ ಒಪ್ಕೊಳ್ತಿದ್ದೆ ಅಂದ್ರೆ, ಗ್ರಾಜುಯೇಷನ್ ಮುಗಿಸಿದ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ
ಮಕ್ಕಳಿಗೆ, ಪದವಿ ಮುಗಿಸಿದ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಪೋಸ್ಟ್ ಗ್ರಾಜ್ಯುಯೇಷನ್ ಅನ್ನ, ಪದವಿ ನಂತರದ ವಿದ್ಯಾಭ್ಯಾಸವನ್ನ ಮಾಡೋದಕ್ಕೆ 51,000 ಕೊಡ್ತೀವಿ ಅಂತಿದ್ರೆ ವಿವೇಕ್ ರೆಡ್ಡಿ ಅವರೇ ಒಂದೇ ನಿಮಿಷ ನೀವು ಬಿಜೆಪಿ ಅವರಾಗಿ ಮಾತಾಡಬೇಡಿ, ಇವತ್ತು ಬಿಜೆಪಿ ಅವರಾಗಿ ಮಾತಾಡಬೇಡಿ. ಒಬ್ಬ ವಿದ್ಯಾವಂತ ವಕೀಲ ಯುವಕನಾಗಿ ಮಾತಾಡಿ, ಖಂಡಿತವಾಗೂ ಮದುವೆ ಮಾಡಿಸೋದು ಸರ್ಕಾರದ ಕೆಲಸನ ಸರ್? ಸರ್ಕಾರದ ಕೆಲಸ ಅಲ್ಲ. ಆದರೆ ಸರ್ಕಾರ ಏನು ತಿರುಳು ಹೇಳ್ತಾ ಇದೆ ಇದರಲ್ಲಿ, ಸರ್ಕಾರ ಏನು ಹೇಳ್ತಾ ಇದೆ ಅಂದರೆ, ಸೂಲಿಬೆಲೆ ಚಕ್ರವರ್ತಿ ಅವರು ಪ್ರಸ್ತಾಪ ಮಾಡಿದ್ರು, ಟಚ್ ಮಾಡಿದ್ರು ಆ ಇಶ್ಯೂನ. ಏನು ಹೇಳ್ತಾ ಇದೆ ಸರ್ಕಾರ ಅಂತಂದರೆ, ನೀವು ಗ್ರ್ಯಾಜುಯೇಷನ್ಗೆ ಮುಂಚೆ ಮದುವೆ ಮಾಡ್ಕೊಬೇಡಿ, ಮದುವೆ ಮಾಡ್ಕೊಂಡ್ರೆ ಇದು ಬರಲ್ಲ. ನೀವು ಗ್ರ್ಯಾಜುಯೇಷನ್ ಮಾಡ್ಕೊಂಡು ಮದುವೆ ಆದರೆ ಆರ್ಥಿಕವಾಗಿ ಸಬಲರಾಗ್ತೀರಾ, ನೀವು ಕೂಡ ಒಂದು ಉದ್ಯೋಗ ತೊಗೊಬೋದು, ನಿಮ್ಮ ಮೂಲಕ ನಿಮ್ಮ ಕುಟುಂಬನೂ ಬೆಳೆಸ್ಕೊಬೋದು, ನಿಮ್ಮ ಕುಟುಂಬಕ್ಕೂ ಬೆಳಕು ಚೆಲ್ಬೋದು, ನೀವು ಒಂದು ಮುಖ್ಯವಾಹಿನಿಗೆ ಬರ್ಬೋದು. ಬರೀ 15% ಸಮಾಜ ಇದ್ದಂಥ ನಮ್ಮ ದೇಶಕ್ಕೆ ಅದರಲ್ಲಿ 50%, 7.5%, 1.2 ಬಿಲಿಯನ್ನಲ್ಲಿ 120 ಕೋಟಿನಲ್ಲಿ 7.5% ಅಂದರೆ ಸುಮಾರು 10 ಕೋಟಿ ಮಹಿಳೆಯರು. 10 ಕೋಟಿ ಮಹಿಳೆಯರಿಗೆ ಇವತ್ತು ನಾವು ಅವ್ರನ್ನ ಸಬಲರನ್ನಾಗಿ ಮಾಡೋದಕ್ಕೆ, ಅವ್ರಿಗೊಂದು ಶಕ್ತಿ ತುಂಬಿಸೋದಕ್ಕೆ ವಿದ್ಯಾಭ್ಯಾಸದ ಮೂಲಕ ಇದೇ ಹೇಳಿದ್ದು. ನಮ್ಮ ದೇಶದಲ್ಲಿ ಎಲ್ಲ ಸಮಾಜಗಳನ್ನೂ ಹೊರತುಪಡಿಸಿ ಎಲ್ಲ ಸಮಾಜಗಳನ್ನಲ್ಲೂ ನೀವು ನೋಡಿ, ಹೆಣ್ಣು ಮಕ್ಕಳನ್ನ ಬಹಳ ಹಿಂದಿನ ಸ್ಥಿತಿನಲ್ಲಿ, ನಾವು ಹೀನಾಯವಾದ ಸ್ಥಿತಿನಲ್ಲಿ ಇಟ್ಟಿದ್ದೀವಿ. ಅದು ಹಿಂದೂ ಸಮಾಜದಲ್ಲಿ ನಿವಾರಣೆ ಆಗ್ತಾ ಇದೆ. ಯಾಕೆ ಮುಸ್ಲಿಂ ಸಮಾಜದಲ್ಲಿ ಆಗ್ಬಾರ್ದು? ನರೇಂದ್ರ ಮೋದಿ ಅವರ ಈ ಉದ್ದೇಶವನ್ನ ನೋಡ್ಬೇಕಾಗತ್ತೆ. ವಿವೇಕ್ ರೆಡ್ಡಿ ಅವರೇ, 51,000 ರೂಪಾಯಿ ಸಿಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಒಂದು ಮುಸ್ಲಿಂ ಕುಟುಂಬ ತನ್ನ ಮನೆಯ ಮಗಳನ್ನು ಕಾಲೇಜಿಗೆ ಕಳಿಸುತ್ತೆ ಮತ್ತು ಮದುವೆ ಮಾಡದೆ ಕಾಲೇಜಿಗೆ ಕಳಿಸ್ತಾ ಇರುತ್ತೆ. 51,000 ಸಿಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಆ ನಂಬಿಕೆ ತಮಗೆ ನರೇಂದ್ರ ಮೋದಿ ಅವರಿಗಿದ್ರೆ ನನಗೆ ಏನು ಆರ್ಗ್ಯುಮೆಂಟ್ ಮಾಡಬೇಕು ಅರ್ಥ. ಖಂಡಿತವಾಗೂ ನನಗೆ ಒಂದು ಸಣ್ಣ ಬ್ರೇಕ್ ತೆಗೆದುಕೊಳ್ತೀನಿ. ಬ್ರೇಕ್ ತೆಗೆದುಕೊಳ್ತೀನಿ. ಬ್ರೇಕ್ ನಂತರ ಚರ್ಚೆಯನ್ನು ಮುಂದುವರಿಸ್ತೇನೆ.